ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ಏನು EA ಸ್ಪೆಷಲಿಸ್ಟ್ ಒಂದು ಸೆಷನ್ ನಮಗೆ ಶರಣ್ ಸರ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರು. ಸೊ 100% ನಾನು ಒಂದೇ ಮಾತಿಗೆ ಎಸ್ ಅಂದೆ. ಯಾಕಂದರೆ ಈ ಟಿಯಾನ್ಸ್ ಪ್ಲಾಟ್ಫಾರ್ಮ್ ಬಂದಾಗ ಗೊತ್ತಾಯಿತು ನನಗೆ ಟ್ರೈನಿಂಗ್ ಮಹತ್ವ. ಇವತ್ತು ಹುಬ್ಬಳ್ಳಿಯಲ್ಲಿ ಆರೋಢ ಆರೋಗ್ಯಧಾಮ ಆಗಿದೆ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ಜಸ್ಟ್ ಅಟೆಂಡಿಂಗ್ ಎವ್ರಿ ಟ್ರೈನಿಂಗ್ಸ್. ಯಾಕೆ ನಾವು ಟ್ರೈನಿಂಗ್ ಅಟೆಂಡ್ ಆಗಬೇಕು ಅಂದರೆ ಇವತ್ತು ಎಷ್ಟೆಲ್ಲ ಜನ ಕೂತಿದ್ದೀವಿ, ಹೌದಾ? ಅಕ್ಯುಲೈಫ್ ತುಂಬ ಜನ ಹತ್ರ ಇದೆ, ಬಟ್ ಅಕ್ಯುಲೈಫ್ ಏನು ಅಂತ ಗೊತ್ತಿತ್ತು, ಬಟ್ ಇವತ್ತು ಎಷ್ಟು ಗೊತ್ತಾಗಬೇಕಲ್ಲ ಅಷ್ಟು ಗೊತ್ತಾಗಿದೆ. ಅದಕ್ಕಿಂತ ಜಾಸ್ತಿ ಗೊತ್ತಾಗಿದೆ ಜಸ್ಟ್ ಬಿಕಾಸ್ ಆಫ್ ಸೀನಿಯರ್ ಟ್ರೈನರಿಂದ. ಸೊ ಟ್ರೈನರಿಂದ ನಾವು ಟ್ರೈನ್ ಆದ್ವಿ ಅಂದರೆ ವಿ ವಿಲ್ ಬಿಕಮ್ ಅ ಟ್ರೈನರ್, ಹೌದಾ? ಸೊ ನಾವು ಯಾವಾಗ ಅಲ್ಲಿಂದ ಇಲ್ಲಿಗೆ ಬರ್ತೀವೋ ಅದೇ ನಮ್ಮ ನಿಜವಾದ ಯಶಸ್ಸು. ಓಕೆ, ಇವತ್ತು ಸರ್ ಟ್ರೈನ್ ಮಾಡಿದ್ದಾರೆ ಅಂದರೆ ಅವರು ಏನಿದೆಲ್ಲ ಇನ್ನೊಬ್ಬರ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಟ್ರೈನಿಂಗ್ ತಗೊಳ್ಳಾದ್ರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಟ್ರೈನಿಂಗಿಗೆ ನಾವು ಎಷ್ಟು ಖರ್ಚು ಮಾಡ್ತೀವೋ ಅದರದ್ದು 100 ಪಟ್ಟು ನಾವು ಇಲ್ಲಿ ಗಳಿಸಬಹುದು. ಅದಕ್ಕೆ ಎಕ್ಸಾಂಪಲ್ ಇದ್ದಾರೆ. ಸೊ ಅವರೇ ಹೇಳಿದಾಗೆ ನೋಡಿದ್ರಲ್ಲ, ಬರೀ ಟ್ರೈನಿಂಗಿಗೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿದ್ದಾರೆ. ಇವನ್ ಐ ಆಮ್ ಆಲ್ಸೋ, ನಾನು ಜಾಯ್ನಿಂಗ್ ಆದ ಸ್ಟಾರ್ಟಿಂಗಲ್ಲೇ ಟಿಯಾನ್ಸ್ ಜಾಯ್ನಿಂಗ್ ಸ್ಟಾರ್ಟಿಂಗಲ್ಲೇ 35,000 ರೂಪಾಯಿ ಖರ್ಚು ಮಾಡಿ ಡೆಲ್ಲಿಗೆ ಹೋಗಿ ಬಂದೆ. ₹1 ಇನ್ಕಮ್ ಇಲ್ಲ. ಯಾಕೆ? ಟಿಯಾನ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಏನು. ಇವರು ಸೀನಿಯರ್ಸ್ ಎಲ್ಲ ಹೇಳಿದರು ಟಿಯಾನ್ಸ್ ಆಗಿದೆ, ಹೀಗಿದೆ, ಅದು ಇದು ಅಂತ. ಜನರಲಿ ಎಲ್ಲ ಮಾರ್ಕೆಟಿಂಗಲ್ಲೆಲ್ಲ ಹೇಳೋರೆ, ಯಾರೇ ಆಗಲಿ ಅವ್ರ ಬಗ್ಗೆ. ಬಟ್ ಅದನ್ನು ನಾವು ರಿಯಲ್ ಆಗಿ ನೋಡಿದಾಗ ಅದೇನು ನಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತಲ್ಲ, ಆ ಕಾನ್ಫಿಡೆನ್ಸ್ ನನಗೆ ಡೆಲ್ಲಿಗೆ ಹೋದಾಗ ಸಿಕ್ತು. ಅದಾದ ಮೇಲೆ ಟ್ರೈನಿಂಗ್ ಮಹತ್ವ ನಾನು ತಿಳ್ಕೊಂಡು ಚೆನ್ನೈ, ಬೆಂಗಳೂರು ಎಲ್ಲೇ ಹೇಳಿ, ಯಾವುದೇ ಟ್ರೈನಿಂಗ್ ಇರಲಿ, ಎಲ್ಲೇ ಇರಲಿ, ಈವನ್ ಅಕ್ಯುಲೈಫ್ ಟ್ರೈನಿಂಗ್ ಬಗ್ಗೆ ನಾನು ಡೆಲ್ಲಿಯಿಂದ ಆನ್ಲೈನ್ ಝೂಮ್ ಸೆಷನಲ್ಲಿ ತುಂಬ ತೊಗೊಂಡಿದ್ದೀನಿ. ಆ ಒಂದು ಟ್ರೈನಿಂಗ್ ಪರಿಣಾಮವಾಗಿ ಇವತ್ತು ಅನ್ಕ್ಯೂರಬಲ್ ಡಿಸೀಸಸ್ನ, ಕ್ರಾನಿಕ್ ಡಿಸೀಸಸ್ನ ನಾವು ಇವತ್ತು ಅವರಿಗೆ ಕ್ಯೂರ್ ಮಾಡಿಕೊಟ್ಟಿದ್ದೀವಿ. ಜಸ್ಟ್ ಏನು ಅಂದರೆ ಆನ್ಲೈನ್ ಮೂಲಕ ಇಲ್ಲಿ ಅಟೆಂಡ್ ಆಗಿದ್ದಾರೆ, ಮೇಡಮ್ ಸರ್ ಎಲ್ಲ ಅಟೆಂಡ್ ಆಗಿದ್ದಾರೆ. ಅಂದರೆ ಟ್ರೈನಿಂಗ್ ಅನ್ನೋದು ಅಷ್ಟು ಮಹತ್ವ, ಹೌದಾ? ಸೊ ಒಂದು ತೆಲುಗು ಫಿಲ್ಮ್ ಇದೆ ರಾಜಾ ದಿ ಗ್ರೇಟ್ ಅಂತ. ಅದರಲ್ಲಿ ಅವನು ಬ್ಲೈಂಡ್ ಇರ್ತಾನೆ ನೋಡಿ, ಟಿ ವಿಲೆಲ್ಲ ನೋಡಿರ್ಬೋದು ನೀವು. ಐ ಆಮ್ ಬ್ಲೈಂಡ್ ಬಟ್ ಐ ಆಮ್ ಟ್ರೈನ್ಡ್ ಅಂತ ಹೇಳ್ತಾನೆ ಅವನು, ಹೌದಾ? ನೋಡಿ, ಹೌದಲ್ಲ? ಐ ಆಮ್ ಬ್ಲೈಂಡ್ ಬಟ್ ಐ ಆಮ್ ಟ್ರೈನ್ಡ್ ಅಂತ ಹೇಳಿ. ಸೊ ಅವನು ಅಷ್ಟೆಲ್ಲ ಇವರಿಗೆ ಫೈಟ್ ಮಾಡ್ತಾನೆ ಅವನು. ಯಾಕೆ ಅಂದರೆ ಅವ್ನು ಸೌಂಡಿಂದ ಟ್ರೈನ್ ತೊಗೊಂಡಿದ್ದಾನೆ, ಹೌದಾ? ಅವ್ನು ಜಸ್ಟ್ ಅವ್ನ ಫ್ರಂಟ್ ಯಾರೇ ಬರತ್ತಂದ್ರೆ ಸೌಂಡ್ ಮೂಲಕ. ಯಾಕೆ? ಅವ್ನು ಟ್ರೈನ್ಡ್ ಆಗಿದ್ದಕ್ಕೆ. ಸೊ ಈ ಟ್ರೈನಿಂಗ್ ಮಹತ್ವ ಎಷ್ಟು ಅನ್ನೋದು ನಮ್ಗೆ ಇವತ್ತು ಸರ್ ರಿಯಲೈಸ್ ಮಾಡಿಕೊಟ್ಟಿದ್ದಾರೆ. ನಮಗೆ ಬಂದು ಕೂಡಲೇ ಅಕ್ಯುಲೈಫ್ ಬಗ್ಗೆ ಹೇಳೇ ಇಲ್ಲ, ಹೌದಾ? ಸೊ ಸ್ಟಾರ್ಟಿಂಗ್ ಏನು ಹೇಳಿದರು, ಫಸ್ಟ್ ನಮ್ಮ ತಲೆಯಲ್ಲಿ ಎಲ್ಲಾನು ಒಂದು ನೆಗೆಟಿವಿಟಿ ಹೋಗಬೇಕು, ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲ. ಸೆಷನ್ ಸ್ಟಾರ್ಟ್ ಮಾಡಿದ್ದು ಹೇಗೆ, ಹೌದು ತಾನೆ? ಬಂದ್ಗಳೇ ತಗೊಳ್ಳಿ ಅಕ್ಯುಲೈಫ್ ತೊಗೊಂಬಿಡಿ, ಟೆಸ್ಟ್ ಮಾಡಿಬಿಡಿ ಅಂದರೆ 1-2 ತಾಸಲ್ಲಿ ಆಗಿ ಹೋಗ್ಬಿಡ್ತಿತ್ತು. ಬಟ್ ನಮ್ಗೇನು ಬೇಕಾಗಿರೋದು, ಆ ಟ್ರೈನಿಂಗ್ಗಿಂತ ಮೊದಲು ಏನೊಂದು ಪೀಠಿಕೆ ಅಂತ ಹೇಳ್ತೀವಲ್ಲ, ಹೌದು ತಾನೆ? ಅದು ಬಹಳ ಮುಖ್ಯ. ಅದು ನಮ್ಗೆ ಇಲ್ಲಿ ಸಿಕ್ತು. ಮತ್ತು ಈ ಅಕ್ಯುಲೈಫ್ ಎಂಥ ಡಿವೈಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಅದನ್ನು ನಾವು ಪ್ರಾಪರ್ ವೇಯಲ್ಲಿ ಅದನ್ನು ನಾವು ಕರೆಕ್ಟಾಗಿ ಕಲಿತು ಅದನ್ನು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋದಾಗ್ಬೋದು. ಟ್ರೀಟ್ಮೆಂಟ್ ಅಲ್ಲ, ನಾವೊಂದು ಚೆಕ್ ಮಾಡೋದಾಗಲಿ, ಏನೇ ಇರಲಿ, ಎವ್ರಿಥಿಂಗ್ ಆ ಒಂದು 100% ಕಾನ್ಫಿಡೆನ್ಸಿಂದ. ಸರ್ ಹೇಳಿದಾರಲ್ಲ 100% ಕಾನ್ಫಿಡೆನ್ಸ್ ಬೇಕು ಅಂತ. ಆ ಕಾನ್ಫಿಡೆನ್ಸ್ ನಮಗೆ ಈ ಸೆಷನಲ್ಲಿ ಸಿಕ್ತು. ಸೊ ಇದೇ ಥರ ನಾವು ರೆಗ್ಯುಲರ್ ಆಗಿ ಏನೈತಲ್ಲ ಸೆಷನ್ ಮಾಡ್ತಾ ಹೋಗೋಣ. 1 ಬಿಟ್ಟು 10 ಸೆಷನ್ ನಾವು ಅಟೆಂಡ್ ಆದ್ವಿ ಅಂದರೆ ವಿ ವಿಲ್ ಬಿಕಮ್ ಅ ಶರಣ್, ಹೌದಾ? ಸೊ ಶರಣ್ ಸರ್ ತರ ನಾವು ಆಗ್ಬೇಕು. ಡೋಂಟ್ ಬಿಕಮ್ ಶರಣ್, ಬಿಕಮ್ ಮೋರ್ ದೆನ್ ಶರಣ್. ಹೌದಲ್ರಿ? ಯಾಕಂದ್ರೆ ನಾವು ಅಲ್ಲೇ ಕೂಡಬಾರ್ದು, ನಾವು ಟ್ರೈನಿಂಗ್ ತಗೋತಾನೆ ಕೂಡಬಾರ್ದು, ನಾವು ಟ್ರೈನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕು. ಕರೆಕ್ಟ್. ಆ ಒಂದು ಇದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಇವತ್ತೊಂದು ನಾವೊಂದು ಫೌಂಡೇಶನ್ ಹಾಕಿದಾಗೆ ವಿ ವಾಂಟ್ ಟು ಬಿಕಮ್ ಅ ಟ್ರೈನರ್. ಆ ಟ್ರೈನರ್ ಆಗಬೇಕು ಅಂದ್ರೆ ಇವತ್ತು ನಮಗೂ ನಾಲೆಜ್ ಇದೆ, ಅಕ್ಯುಲೈಫ್ ಬಗ್ಗೆ ಎಲ್ಲ ನಾಲೆಜ್ ಇದೆ, ಬಟ್ ಒಂದು ಸಿಸ್ಟಮ್ ಪ್ರಕಾರ ಬೇಕಲ್ಲ, ಹೌದು ತಾನೆ? ಆ ಟ್ರೈನಿಂಗ್ ತಗೊಳ್ಳೋ ಸಿಸ್ಟಮ್ ಬೇಕು. ಸೊ ನಾನಿವತ್ತೇನೂ ಖರ್ಚು ಮಾಡಿಲ್ಲ, ಸರ್ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿದ್ದಾರೆ. ಅದಕ್ಕೆ ಅವರು ಹೇಳೋ ಒಂದು ವೇನೇ ಬೇರೆ, ಅವರ ಎನರ್ಜಿನೇ ಬೇರೆ. ಆ ಎನರ್ಜಿ ನಮ್ಮಲ್ಲಿ ಬರಬೇಕು ಅಂದರೆ ನಾವು ಅಟೆಂಡ್ ಆಗಬೇಕು. ಈಗ ನಾವು ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕಂತೇನಿಲ್ಲ. ಇವತ್ತು ಸರ್ ಅಟೆಂಡ್ ಮಾಡಿದ್ ನೋಡಿದ್ವಿ, ಅವ್ರು ಪ್ರೆಸೆಂಟ್ ಮಾಡೋದು ನೋಡಿದ್ವಿ, ಅದರಲ್ಲಿ ಒಂದು 50% ನಾವು ಹೇಳಿದ್ರೆ ಸಾಕು, ಹೌದಾ? ಸೊ 100% ಇದೇ ಥರ ನಾವು ರೆಗ್ಯುಲರ್ ಆಗಿ ಟ್ರೆಂಡ್ ಆಗ್ತಾ ಇರೋಣ. ಟ್ರೆಂಡ್ ಆಗಿ ವಿ ವಾಂಟ್ ಟು ಬಿಕಮ್ ಅ ಲೀಡರ್ ಆ್ಯಂಡ್ ವಿ ವಾಂಟ್ ಟು ಬಿಕಮ್ ಅ ಏನಂತಾರೆ ನಾವು ಇಂಡಿವಿಜುವಲ್. ಓಕೆ, ಇಂಡಿಪೆಂಡೆಂಟ್ ಆಗಿ ನಾವು ಎಲ್ಲದಕ್ಕೂ ಶರಣ್ ಸರ್ ಅನ್ಬಾರ್ದು, ರವಿ ಸರ್ ಅನ್ಬಾರ್ದು, ಜ್ಯೋತ್ಸ್ನಾ ಮೇಡಮ್ ಟೀಮ್ ಜ್ಯೋತ್ಸ್ನಾ ಅನ್ಬಾರ್ದು, ರಾಘು ಟೀಮ್ ರಾಘು ಅನ್ಬಾರ್ದು.
ಐ ಆಮ್ ಅ ಲೀಡರ್, ಇಟ್ ಈಸ್ ಅ ಮೈ ಬಿಸ್ನೆಸ್. My ಅಪ್ಲೈನ್ ಇಂದ ಏನ್ ಬೇಕು ಅಷ್ಟು ತಗೋಬೇಕು, ಎಲ್ಲದಕ್ಕೂ ಅಪ್ಲೈನ್ ಅಲ್ಲ. ಅಪ್ಲೈನಿಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಇರಬೇಕು. ಸೊ ಅವಾಗಲೇ ಹಾಕಿದ್ರು ಸರ್, ಸುಭಾಷ್ ಸರ್ ಫೋಟೋ, ಹೌದ್ ತಾನೆ? ಯಾಕೆ ಸುಭಾಷ್ ಸರ್ ಇಂದನೇ ಅವ್ರು ಇವತ್ತಿದ್ದಾರೆ, ಹೌದಾ? ಅವರಿಂದ ನಾವಿದ್ದೀವಿ. ಸೊ ಹಂಗಂತ ಎಲ್ಲಾನು ಅವ್ರ ಮೇಲೆ ನಾವು ಡಿಪೆಂಡೆನ್ಸಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಹೋಲ್ ಕರ್ನಾಟಕ ಮೇಂಟೈನ್ ಮಾಡ್ಬೇಕಾಗ್ತಾ ಇರುತ್ತೆ. ಅದೇ ಥರ ನಮಗೂ ಆಗಿದೆ. ಸೊ ನಾವು ಏನಿದೆ ಅಲ್ಲ, 100% ನಾವು ಲೀಡರ್ ಆಗಬೇಕು, ಫಾಲೋವರ್ ಆಗಬಾರ್ದು. ಆ ಲೀಡರ್ ಆಗ್ಬೇಕಂದ್ರೆ ಟ್ರೈನ್ ಆಗಬೇಕು. ಸೊ ಹಾಗಾಗಿ ಝೂಮ್ ಸೆಷನ್ ಪ್ರತಿಯೊಂದೂ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಆಸ್ ಅರ್ಲಿ ಆಸ್ ಪಾಸಿಬಲ್ ವಿಲ್ ಬಿಕಮ್ ಅ ಇಂಡಿಪೆಂಡೆಂಟ್ ಟಿಯಾನ್ಸ್ ಡಿಸ್ಟ್ರಿಬ್ಯೂಟರ್, ಇಂಡಿಪೆಂಡೆಂಟ್ EA ಸ್ಪೆಷಲಿಸ್ಟ್. ಅದು ಈ ಸೆಷನ್ ಮೂಲಕ ಸಿಕ್ಕಿದೆ. ಥ್ಯಾಂಕ್ ಯು ಶರಣ್ ಸರ್. ಆಲ್ ಟುಗೆದರ್ ನೀವು ಬೆಂಗಳೂರಿಂದ ಇಲ್ಲಿವರೆಗೂ ಬಂದು ನಮ್ಮ ಎಲ್ಲ ಟೀಮ್ನವ್ರಿಗೂ ಪರ್ಫೆಕ್ಟ್ಲಿ ಒಂದು ಟ್ರೈನ್ ಮಾಡಿದ್ದಕ್ಕೆ once again we will meet again and again in future. We'll celebrate. Thank you. Celebrate. Yeah. This is just beginning. Team, are you ready for mission encore? Yes. Are you ready? Are you ready? Mission encore. Mission encore. Yes. 1 lakh per month. Yes, sir. Very good. Congratulations for entire team Hubli.